ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫಾರ್ ಖಾನ್. ಈ ದಿನದ ಪ್ರಮುಖ ಸುದ್ದಿ. ಹೇಳಿ, ನಿಮ್ಮ ಹೆಸರು ಏನ್ರಿ? ಕರಿಬಸನಗೌಡರೇ. ಶ್ರೀಗುರು ಹಾಲಸ್ವಾಮಿ ಜಾತ್ರಾ ಮಹೋತ್ಸವದ ವಿಶೇಷವಾಗಿರ್ತಕ್ಕಂಥ ಮೊದಲನೇ ದಿನದ ಕಾರ್ಯಕ್ರಮ ದೀಪೋತ್ಸವ ಮತ್ತು ಶ್ರೀಮಠದ ಪರಂಪರೆಯ ಒಂದು ಮುಳ್ಳುಗದ್ದಿಗೆ ಒಂದು ಉತ್ಸವ. ಇದು ಶ್ರೀಗುರು ಹಾಲಸ್ವಾಮಿ ಮಠದ ಒಂದು ಭವ್ಯವಾಗಿರ್ತಕ್ಕಂಥ ಪರಂಪರೆ. ಭಕ್ತರ ಮನಸ್ಸಿನ ನೋವು ನೈವೇದ್ಯಗಳನ್ನ ನಮ್ಮ ಜೋಳಿಗೆಲ್ಲಿ ಹಾಕೊಂಡು ಬಂದಿರತಕ್ಕಂಥ ಭಕ್ತರ ಒಂದು ನೋವುಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಪೂಜ್ಯರು ಸಂಕಲ್ಪ ಮಾಡಿ 11 ದಿವಸ ಉಪವಾಸದ ವ್ರತವನ್ನು ಕೈಗೊಂಡು ಭಕ್ತರಿಗೆ ಒಳ್ಳೆಯದಾಗಲಿ ಎನ್ನುವಂತ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಪಾರಂಪರಿಕವಾಗಿ ಬಂದಿರತಕ್ಕಂಥ ಈ ಮುಳ್ಳುಗದ್ದಿ ಉತ್ಸವವನ್ನು ಮಾಡ್ತಾರೆ. ಅಂದ್ರೆ ಭಕ್ತರ ನೋವು ನನಗಿರ್ಲಿ, ಭಕ್ತರಿಗೆಲ್ಲ ಸುಖ ಶಾಂತಿಯ ಒಂದು ಸಮೃದ್ಧಿಯನ್ನ ಆ ಒಂದು ಸದ್ಗುರು ಶಿವಗೆ ಆಲೇಶ್ವರ ಕೊಟ್ಟು ಕಾಪಾಡಲಿ ಅನ್ನುವಂತ ಒಂದು ಹಿನ್ನೆಲೆಯೇ ಈ ಒಂದು ಮುಳ್ಳುಗದ್ದಿಗೆ ಒಂದು ವಿಶೇಷ. ಇದು ಹಾಲಸ್ವಾಮಿ ಮಠದ ಎಲ್ಲಾ ಪರಂಪರೆಯಲ್ಲೂ ಕೂಡ ಈ ಜಾತ್ರಾ ಮಹೋತ್ಸವದಲ್ಲಿ ಮುಳ್ಳುಗದ್ದಿಗೆ ನೆರವೇರುತ್ತದೆ. ಈ ಮುಳ್ಳುಗದ್ದಿಗೆ ಮಾಡೋದ್ರಿಂದ ನಾಡಿನ ಉದ್ದಗಲಕ್ಕೂ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸಮೃದ್ಧಿಯಾಗಿರ್ತಕ್ಕಂಥ ಮಳೆ ಬೆಳೆಯಾಗಿ ರೈತರ ಮುಖದಲ್ಲಿ ಮಂದಹಾಸವನ್ನು ಮೂಡುವಂತ ಒಂದು ಅದ್ಭುತವಾಗಿರ್ತಕ್ಕಂಥ ಪರಂಪರೆಯೇ ಈ ಒಂದು ಹಾಲಸ್ವಾಮಿ ಮುಳ್ಳುಗದ್ದಿ. ಈ ಮೊದಲು ಯಾರು ಮಾಡ್ತಾ ಇದ್ರು? ಈ ಮೊದಲು ಗಿರಿರಾಜ ಹಾಲಸ್ವಾಮಿಗಳು ಮಾಡ್ತಿದ್ರು. ಅವರ ನಾಕ್ತಿ ಬಸಾಪುರ ಮೂಲ ಗುರುಗಳು ಈ ಒಂದು ಮಠಕ್ಕೆ. ಅದಾದ ನಂತರ ಅವರು ಕರಸಂಜಾತರಾದ ಲಿಂಗೈಕ ಹಾಲಶಂಕರ ಮಹಾಸ್ವಾಮಿಗಳಿಗೆ ಅದು ಒಂದು ಆಶೀರ್ವಾದವನ್ನು ಮಾಡಿದ್ರು. ಹಾಲಶಂಕರ ಮಹಾಸ್ವಾಮಿಗಳು ತಮ್ಮ ಸುಪುತ್ರರಾಗಿರ್ತಕ್ಕಂಥ ಪೂಜ್ಯ ಹಾಲಸಿದ್ದೇಶ ಸ್ವಾಮಿಗಳನ್ನು ಈ ಒಂದು ಶ್ರೀಮಠಕ್ಕೆ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿ ಅವರಿಗೆ ಸತತ 4ನೇ ವರ್ಷ ಅವರು ಮುಳ್ಳುಗದ್ದಿಗೆಯನ್ನು ಇರ್ತದ್ರು. ಅವರ ಎಲ್ಲ ಪೂಜೆ ರಥೋತ್ಸವ ಬಿಫೋರ್ ಮುಳ್ಳುಗದ್ದಿಗೆ ರಥೋತ್ಸವ 3 ದಿನ ಜಾತ್ರಾ ಮಹೋತ್ಸವ. ಮೊದಲನೇ ದಿನ ಮುಳ್ಳುಗದ್ದಿಗೆ ದೀಪೋತ್ಸವ, 2ನೇ ದಿನ ಸಾಮೂಹಿಕ ವಿವಾಹ ಕಾರ್ಯಕ್ರಮ, 3ನೇ ದಿವಸ ಮಹಾರಥೋತ್ಸವ ದೀಕ್ಷಾ ಕಾರ್ಯಕ್ರಮ. ಇದು ಮೂಲ ಮಠ ರಾಂಪುರದ ರಾಂಪುರದ ಬಸವಪಟ್ಟಣದ ಮೂಲ ಮಠ. ಆ ಒಂದು ಮೂಲ ಮಠದ ಶಾಖಾ ಮಠಗಳೇ ಈ ಒಂದು ಅಗಿರಿಮೂಳಿ ಹಾಲಸ್ವಾಮಿ ಮಠ ಅನ್ನುವಂತ ಮಾತು. ಅಂದ್ರೆ ಇದು ಸಾಯಂಕಾಲ ನಡೀತದೆ. ಎಲ್ಲೆಲ್ಲಿ ಹೋಗ್ತಾರೆ ಮುಳ್ಳುಗದ್ದಿಗೆ ತಗೊಂಡು ಇವರೆಲ್ಲ? ಇಲ್ಲಿಂದ ಸೀದಾ ಕಲ್ಲೇಶ್ವರ ದೇವಸ್ಥಾನದಿಂದ ಅಲ್ಲಿ ಕೋರ್ಟ್ ಹತ್ರ ಹೋಗಿ ಊರಿನ ಒಂದು ಕರಗಲ್ನ ಪ್ರದಕ್ಷಿಣೆ ಮಾಡ್ಕೊಂಡ್ ಬಂದು ಇಲ್ಲಿ ಬಂದು ಸಂಪನ್ನಗಳು. ಬಸವಪಟ್ಟಣ ಏನ್ ಹೆಸರು ಸರ್? ನಿಮ್ಮ ಹೆಸರು? ತಿಪ್ಪೇಸ್ವಾಮಿ. ಎಲ್ಲಿಂದ ಬರ್ತಾ ಇದ್ರಿ? ಬಸವಪಟ್ಟಣ. ಎಲ್ಲಿ? ಚನ್ನಗಿರಿ ತಾಲೂಕು ಮೂಲ ಸ್ಥಾನ ಬಸವಪಟ್ಟಣ. ನೀವು ಭಕ್ತರೇ? ಮಠದ ಭಕ್ತರು. ಇವತ್ತು ಮುಳ್ಳುಗದ್ದಿಗೆ ಅಂತ ಬಂದಿದ್ದಾರ? ಮುಳ್ಳುಗದ್ದಿಗೆ ಅಂತ ಕಾರ್ಯಕ್ರಮ ಏನ್ರಿ ವಿಶೇಷ? ಏನ್ ಕಂಡ್ರಿ ಇಲ್ಲಿ? ವಿಶೇಷ ಅಂದ್ರೆ ಮೂಲತಃ ಬಸವಪಟ್ಟಣದಲ್ಲೇ ಹಾಲಸ್ವಾಮಿ ಹುಟ್ಟಿದ್ದು. ಅದು 27 ತಿಂಗಳಿಗೆ ಹುಟ್ಟಿದ್ದು. ಹಾಲಶಂಕರ, ಹಾಲಸಿದ್ದೇಶ್ವರ, ಹಾಲಸೋಮೇಶ್ವರ ಅನ್ನೋ ಪವಾಡ ಪುರುಷರು ಮೂವರಿಂದ ಈ ಹಾಲಸ್ವಾಮಿಯರು ಜನನಾಗಿದ್ದು. ಹಂಗಾಗಿ ರಾಂಪುರದ ಮಠ, ಬಸವಪಟ್ಟಣದ ಗವಿ ಮಠ, ಆಮೇಲೆ ಗುಂಡೇರಿ ಶಿಲಾ ಮಠ, ಈ 3 ಮಠಗಳನ್ನು ಈ ಹಾಲಸ್ವಾಮಿಯರೇ ನೋಡ್ಕೊಳ್ತಾ ಇದ್ದಾರೆ. ಅವರ ಪವಾಡ ಪುರುಷರಿಂದಲೇ ಎಲ್ಲಾ ಕಡೆನೂ ಈ ಮಠಗಳು ಉದ್ಭವ ಆಗಿದಾವ, ನಡೀತಾ ಇದೆ. ಮುಳ್ಳುಗದ್ದಿಗೆ ಅಂತೇಳಿ ಎಲ್ಲಾ ಕಡೆಗೆ ನಡೀತಾವ. ಬಸವಪಟ್ಟಣದಿದ್ದಲೇ ಮೂಲ ಸ್ಥಾನದಿದ್ದಲೇ ಮೊದಲನೇದಾಗಿ ಶುರುವಾಗಿದ್ದದು. ಅಲ್ಲಿಂದ ಶುರುವಾಗಿದ್ದು ಎಲ್ಲಾ ಮಠಗಳು ಎಲ್ಲಾ ಕಡೆನೂ ನಡೀತದೆ. ರಥೋತ್ಸವಕ್ಕೆ ಮುನ್ನ ನಡೀತದೆ. ನಡೆಯುತ್ತೆ. ಇದೊಂದು ಪವಾಡ ಪುರುಷರ ಮಠ ಮುಂಚಿನಿದ್ದನು. ಇದರಿಂದ ಭಕ್ತಾದಿಗಳಿಗೆ ಅನುಕೂಲ ಅಂತನ? ಅದು ಒಳ್ಳೇದಾಗಿದೆ. ಮಕ್ಕಳ ಫಲ ಇದ್ದಂತರಿಗೆ ಮಕ್ಕಳಾಗಿದೆ. ಅವರು ಬೇಡಿದ ಇಷ್ಟಾರ್ಥಗಳು ನೆರವೇರಿಸಿದ್ದಾರೆ. ಹಾಗಾಗಿ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಭಕ್ತರು ಇಷ್ಟಾರ್ಥ ಏನಿದೆಯಲ್ಲ, ಈ ಹಾಲಶಂಕರ ಹಾಲಸ್ವಾಮಿಯರ ಆಶೀರ್ವಾದದಿಂದ ಎಲ್ಲ ಈಡೇರ್ತಾ ಇದಾವೆ. ಹಂಗಾಗಿ ಇಷ್ಟೊಂದು ಜನಸಂಖ್ಯೆಯಿಂದ ಇದು ಉತ್ಸವ ನಡೆಯುತ್ತೆ. ಹಾಲಸ್ವಾಮಿಯರು ನಮ್ದರಿಗೆ ಮಾತ್ರ ಹಾಲಸ್ವಾಮಿಯರು ಎಂದೂ ಕೈ ಬಿಟ್ಟಿಲ್ಲ. ಎಲ್ಲರಿಗೂ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿದ್ದಾರೆ ಸರ್.
ನೀವು ಕೊಪ್ಪಳ ಡಿಸ್ಟಿಕ್ ಇಂದ ಬಂದಿದ್ದಾರೆ? ಚೆನ್ನಗಿರಿ ದಾವಣಗೆರೆ ಡಿಸ್ಟ್ರಿಕ್ಟ್ ಮೂಲ ಸ್ಥಾನ ಅದೇ ಬಸವಪಟ್ಟಣ. ಎಷ್ಟು ಇದು ಶಾಖೆಗಳಿದಾವ್ರಿ? ನೂರಾರು ಶಾಖೆಗಳಾಗೋದಿದೆ. 400 ಶಾಖೆಗಳಿದಾವೆ. ಸುಮಾರು ಮುಳುಗದ್ದಿಗೆ ಆಗ್ತಾ ಇದಾವೆ, ಎಲ್ಲ ಕಡೆ ಆಗ್ತಾ ಇದಾವೆ. ಎಲ್ಲೇ ಹಾಲಸ್ವಾಮಿ ಮಠ ಇದೆಯಲ್ಲ ಅಲ್ಲೆಲ್ಲನೂ ಪವಾಡ ಇದೆ. ಮುಳುಗದ್ದಿಗೆ ಆಗೋದು ಹಾಲಸ್ವಾಮಿ ಮಠದ ಪರಂಪರೆಯಲ್ಲೇ ಬಹಳ ಆಗ್ತಾ ಇದೆ. ಬೇರೆ ಮುಳುಗದ್ದಿಗೆ ಪವಾಡ ಅಂದ್ರೆ ಆಲ್ಸ ಮಠದಾಗ ಮಾತ್ರ. ಹೌದೌದೌದು. ಸ್ವಾಮಿಗಳೇ, ಬೆಳಿಗ್ಗೆಯಿಂದ ಏನೇನು ನಡೀತು ಮಠದಲ್ಲಿ? ಈಗ ಬೆಳಗಿಂದ 11 ಜನಕ್ಕೆ ಒಟ್ಟು ದೀಕ್ಷೆ ಅಂತ ಕಾರ್ಯಕ್ರಮ ಮಾಡ್ತೀವಿ. ಎಷ್ಟು ಜನ? ಅಯ್ಯಚಾರ ಅಂತ ಹೇಳಿ ಅದನ್ನ ಅವ್ರು ಅಯ್ಯಚಾರ 11 ಜನ? 11 ಜನಕ್ಕೆ. 11 ಜನಕ್ಕೆ ಬೆಳಿಗ್ಗೆ ಆಯ್ತಾ ಅದು? ಬೆಳಿಗ್ಗೆ ಆಮೇಲೆ 5:30 ಆಗುತ್ತೆ ಅದು. ಅದಾದ ನಂತರ ಮುಂದಿನ ಕಾರ್ಯಕ್ರಮ ಕಳಸ ಇಡೋದು. ಅಲ್ಲ, ಇವತ್ತು ಕಾರ್ತಿಕೋತ್ಸವ ಮತ್ತೆ ಮುಳುಗದ್ದಿಗೆ ಒಟ್ಟು ದೀಕ್ಷೆ 3 ಆಗ್ತವೆ ಇವತ್ತು. ಕಾರ್ತಿಕೋತ್ಸವ ಅಂದ್ರೆ ಈಗ ದೀಪಾರಾಧನೆ ಮಾಡ್ತೀವಿ. ಇಲ್ಲೆಲ್ಲ ಮಾಡ್ತಾ ಇದಾರಲ್ಲ.